2019 ಅಕ್ಟೋಬರ್ 11ರಂದು ಐಟಿ ದಾಳಿಯಾಗಿತ್ತು। ಈ ಸಂದರ್ಭದಲ್ಲಿ ಪರಂ ಒಡೆತನದ ಕಾಲೇಜುಗಳ ಮೇಲೆನೇ ರೇಡ್ ನಡೆದಿತ್ತು। ಕಾಲೇಜುಗಳಲ್ಲಿ ವ್ಯವಹಾರ ಸಂಬಂಧ ರೇಡ್ ನಡೆದಿತ್ತು। ಗೃಹ ಸಚಿವ ಪರಮೇಶ್ವರ್ ಅವರ ಒಡೆತನದ ಕಾಲೇಜುಗಳ ಮೇಲೆ 2019 ಅಕ್ಟೋಬರ್ 11ರಂದು ಐಟಿ ಅಧಿಕಾರಿಗಳು ಕೂಡ ರೇಡ್ ಮಾಡಿದ್ರು। ಅದು ಕಾಲೇಜುಗಳಲ್ಲಿ ಆಗ್ತಾ ಇದ್ದಂತಹ ವ್ಯವಹಾರ ಸಿದ್ಧಾರ್ಥ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜು, ಪರಮೇಶ್ವರ್ ನಿವಾಸ ಸೇರಿದ ಹಾಗೆ ಹಲವು ಕಡೆಗಳಲ್ಲಿ ಆಗ ದಾಳಿ ಆಗಿತ್ತು, ಐಟಿ ದಾಳಿ। ಇದರ ಜೊತೆಗೆ ಪರಮೇಶ್ವರ್ ಅವರ ನಿವಾಸದಲ್ಲಿ 70 ಲಕ್ಷ ನಗದು ಕೂಡ ಪತ್ತೆಯಾಗಿತ್ತು। 2019 ದಾಳಿಯ ಸಂದರ್ಭದಲ್ಲಿ 70 ಲಕ್ಷ ನಗದು ಪತ್ತೆಯಾಗಿತ್ತು। ಪರಂ ಅಣ್ಣನ ಮಗನಿಗೆ ಆ ಸಂದರ್ಭದಲ್ಲಿ ನೋಟಿಸ್ ಕೊಡಲಾಗಿತ್ತು। ಪರಂ ಅಣ್ಣನ ಮಗನನ್ನ ವಿಚಾರಣೆ ಕೂಡ ಮಾಡಿದ್ರು ಐಟಿ ಅಧಿಕಾರಿಗಳು। ಐಟಿ ದಾಳಿಯ ವೇಳೆ ಸಿಕ್ಕಂತಹ ಮಾಹಿತಿ, ಆ ಮಾಹಿತಿಯನ್ನು ಆಧರಿಸಿನೇ ಈಗ ಇಡಿಗೆ ಇನ್ಫಾರ್ಮೇಷನ್ ಕೊಡಲಾಗಿದೆ। ಇಡಿಗೆ ಮಾಹಿತಿ ಹಂಚಿಕೊಂಡಿದ್ದರಿಂದ ಇವತ್ತು ರೇಡ್ ಆಗಿದೆ। ECIR ದಾಖಲಿಸಿಕೊಂಡಂತಹ ಇಡಿ ಅಧಿಕಾರಿಗಳು ಇವತ್ತು ಸಿದ್ಧಾರ್ಥ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜು, ಬೇಗೂರಿನ ಕಾಲೇಜಿನ ಮೇಲೆ ರೇಡ್ ಮಾಡಿದ್ದಾರೆ। ದಾಖಲಾತಿಗಳ ಪರಿಶೀಲನೆ ಆಗ್ತಾ ಇದೆ। PML ಕಾಯ್ದೆಯ ಅಡಿ ECIR ದಾಖಲಿಸಿಕೊಂಡಿದ್ರು ಅಧಿಕಾರಿಗಳು। ಈಗ ದೆಹಲಿಯಿಂದ ಬಂದಂತಹ ಅಧಿಕಾರಿಗಳಿಂದ ಪರಿಶೀಲನೆ ಕೂಡ ಆಗ್ತಾ ಇದೆ। ಈ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ। ರಮೇಶ್, ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಇಡಿ ರೇಡ್ನ ಶಾಕ್ ಆಗಿದೆ। ಈ ಹಿಂದೆ ಐಟಿ ದಾಳಿ ಆಗಿತ್ತು, ಈಗ ಇಡಿ ರೇಡ್। ಸೊ ಐಟಿ ದಾಳಿಯ ಮುಂದುವರಿದ ಭಾಗವ ಈ ಇಡಿ ರೇಡ್? ಖಂಡಿತ ವೀಣಾ, ಅಂದ್ರೆ ನಮಗೆ ಸಿಗ್ತಾ ಮಾಹಿತಿ ಪ್ರಕಾರ 2019 ಅಕ್ಟೋಬರ್ 11ನೇ ತಾರೀಕು ಏನು ದಾಳಿಯನ್ನು ನಡೆಸಲಾಗಿತ್ತು ಇಡಿ ಅಧಿಕಾರಿಗಳು, ಆ ಒಂದು ದಾಳಿಯಲ್ಲಿ ಸಿಕ್ಕ ಮಾಹಿತಿಯನ್ನ ಆಧರಿಸಿ ಈಗ ಇಡಿ ಇವತ್ತಿನ ಇಡಿ ದಾಳಿ ಅಂತೇಳಿ ಹೇಳಲಾಗ್ತಾರೆ। ಯಾಕೆಂದ್ರೆ ಈ ಒಂದು ಪರಮೇಶ್ವರ್ ಅವರ ಒಡೆತನದಲ್ಲಿರುವಂತಹ ಸಿದ್ಧಾರ್ಥ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಏನಿದೆ ಅದರ ಅಡಿ ಬರುವಂತಹ ಮೆಡಿಕಲ್ ಕಾಲೇಜ್ ಆಗ್ಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗ್ಲಿ, ಮತ್ತೆ ಬೇಗೂರಿನಲ್ಲಿ ಕೂಡ ಇದೇ ಶಿಕ್ಷಣ ಸಂಸ್ಥೆ ಒಳಗೊಂಡಂತ ಒಂದು ಕಾಲೇಜ್ ಇರುವಂತದ್ದು। ಈ ಕಾಲೇಜುಗಳಲ್ಲಿ ಏನೋ ಒಂದು ಸೀಟ್ಗಳು ಕೊಡುವಂತಹ ವಿಚಾರದಲ್ಲಿ ಒಂದಷ್ಟು ಮತ್ತೆ ವಿದ್ಯಾರ್ಥಿಗಳಿಂದ ಪಡ್ಕೊಳ್ಳುವಂತಹ ಹಣ ಆಗ್ಲಿ, ಬೇರೆ ಬೇರೆ ವ್ಯವಹಾರಗಳಾಗ್ಲಿ, ಅದರಲ್ಲಿ ಒಂದ್ ಕಡೆ ಐಟಿಯನ್ನ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಉಳಿಸ್ಲಿಕ್ಕೋಸ್ಕರ ಅಲ್ಲಿ ವ್ಯವಹಾರಗಳನ್ನ ಸರಿಯಾದಂತ ರೀತಿ ಮಾಡಿಲ್ಲ ಅನ್ನುವಂಥದ್ದು, ಐಟಿ ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು, ಮತ್ತೆ ಆ ನಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಹಂಗೆ ಕ್ಯಾಶ್ ಅಲ್ಲಿ ಅಥವಾ ಬೇರೆ ಬೇರೆ ರೀತಿ ವರ್ಗಾವಣೆ ಆಗಿದೆ ಅನ್ನುವಂಥದ್ದು, ಅದು ಅಂದ್ರೆ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನುವಂಥದ್ದನ್ನ ಐಟಿ ಇಡಿಗೆ ಒಂದಷ್ಟು ಮಾಹಿತಿ ಕೊಟ್ಟಂತೆ ಕಂಡು ಬರ್ತಾ ಇರುವಂತದ್ದು। ಅಂದ್ರೆ ಇಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ 2019 ಅಕ್ಟೋಬರ್ 11ನೇ ತಾರೀಕು ದಾಳಿ ಮಾಡಿದ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿತ್ತು। ಅವ್ರ ಮನೆಯಲ್ಲಿ 70 ಲಕ್ಷ ರೂಪಾಯಿ ಕ್ಯಾಶ್ ಸಿಕ್ಕಿತ್ತು। ಸೊ ಆ ಸಂಬಂಧಪಟ್ಟಂತೆ ಕೂಡ ಪರಮೇಶ್ವರ್ ಅವರು ಮುಂದೆ ಉತ್ತರ ಕೊಟ್ಟಂತೆ ಕಂಡು ಬರ್ತಾ ಇರುವಂತದ್ದು। ಅದಾದ ನಂತರ ಶಿಕ್ಷಣ ಸಂಸ್ಥೆಯಲ್ಲಿ ಹೆಚ್ಚಿನ ಅಧಿಕಾರವನ್ನ ಇದ್ದಂತ ಮತ್ತೆ ಶಿಕ್ಷಣ ಸಂಸ್ಥೆ ನೋಡ್ಕೊಳ್ತಾ ಇದ್ದಂತ ಅವರ ಅಣ್ಣನ ಮಗನಿಗೂ ಕೂಡ ಐಟಿ ನೋಟಿಸ್ ಅನ್ನ ಕೊಟ್ಟಿತ್ತು। ಅಂದ್ರೆ ಅದಾದ ನಂತರ ಐಟಿ ಸುದೀರ್ಘವಾದಂತ ತನಿಖೆಯನ್ನು ನಡೆಸಿದೆ। ಯಾಕೆಂದ್ರೆ ಐಟಿ ತನಿಖೆ ಏನಿದೆ ಅದೆಲ್ಲ ಡಾಕ್ಯುಮೆಂಟೇಶನ್ ಗಳಲ್ಲಿ ಆಗೋದ್ರಿಂದ ಅಂದ್ರೆ 1 ತಿಂಗಳು 2 ತಿಂಗಳಲ್ಲಿ ಆಗೋದಿಲ್ಲ, ಅದು ವರ್ಷಗಳ ಗಟ್ಲೆ ಈ ತನಿಖೆಯನ್ನ ಮಾಡ್ತಾರೆ। ಆ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕಾಗುತ್ತೆ। ಆದ್ರೆ ಆ ಮೂಲ ಏನು, ಯಾವ್ದಕ್ಕೆ ಖರ್ಚು ಮಾಡಲಾಗಿದೆ, ಎಷ್ಟು ಆದಾಯವನ್ನ ತೋರಿಸಿದ್ದಾರೆ, ಇದರಲ್ಲಿ ಏನಾದ್ರೂ ಬೇರೆ ರೀತಿ ಅಂದ್ರೆ ಮುಚ್ಚಿಟ್ಟು ಮತ್ತೆ ಅಥವಾ ಕ್ಯಾಶ್ ಗಳನ್ನ ಬೇರೆ ಬೇರೆ ರೀತಿ ಮನಿ ಲ್ಯಾಂಡ್ರಿಂಗ್ ಮೂಲಕ ವರ್ಗಾವಣೆಗಳಾಗಿದೆಯಾ, ಸೊ ಇದೆಲ್ಲವೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ। ಸೊ ಆ ಪರಿಶೀಲನೆಯಲ್ಲಿ ಇಲ್ಲೊಂದ್ ಕಡೆ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನುವಂತ ಮಾಹಿತಿಗಳನ್ನ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ। ಇಡಿ ಅಧಿಕಾರಿಗಳು ದೆಹಲಿಯಲ್ಲಿ ಒಂದು ಅಂದ್ರೆ ECIR ನ ದಾಖಲು ಮಾಡಿಕೊಂಡು ಆ ಮೂಲಕ 2019ರಲ್ಲಿ ಎಲ್ಲೆಲ್ಲಿ ದಾಳಿಯನ್ನ ಮಾಡಲಾಗಿತ್ತು ಅದೇ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯನ್ನ ಮಾಡುವ ಮೂಲಕ ಹಳೆಯ ದಾಖಲೆಗಳು ಮತ್ತೆ ಇತ್ತೀಚಿನ ದಾಖಲೆಗಳನ್ನ ಪರಿಶೀಲನೆ ಮಾಡುವ ಮೂಲಕ ವ್ಯವಹಾರಗಳ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಗಳನ್ನ ಕೇಳ್ತಾ ಇರುವಂತದ್ದು। ಸೊ ಇಲ್ಲಿ ಮಾಹಿತಿಗಳನ್ನ ನೀಡಿದಂತ ಸಂದರ್ಭದಲ್ಲಿ ದಾಖಲೆಗಳಲ್ಲಿ ಏನಾದ್ರೂ ಸರಿಯಾದಂತ ರೀತಿಗಳಲ್ಲಿ, ಯಾಕೆಂದ್ರೆ ಯಾವುದೇ ಇಡಿ ತನಿಖೆ ಆಗುವಂತ ಸಂದರ್ಭದಲ್ಲಿ, ದಾಳಿ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಮಾಹಿತಿಗಳನ್ನ ದಾಖಲೆಗಳನ್ನ ಇಟ್ಕೊಂಡೇ ಬರ್ತಾರೆ ಇಡಿ ಅಧಿಕಾರಿಗಳು। ಅಂತಹ ಸಂದರ್ಭದಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ಉತ್ತರವನ್ನ ಕೊಡ್ಬೇಕಾಗತ್ತೆ, ದಾಖಲೆಗಳನ್ನ ಕೊಡ್ಬೇಕಾಗತ್ತೆ। ಸೊ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಡದೇ ಇದ್ರೆ ಅವರು ಮುಂದೆ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಮುಂದಾಗ್ತಾರೆ। ಸೊ ಅದೇ ನಿಟ್ಟಿನ ಒಂದಷ್ಟು ಇವತ್ತಿನ ಪರಿಶೀಲನೆ ನಡೀತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ವೀಣಾ। ರಮೇಶ್, ಇದ್ರ ಜೊತೆಗೆ ರನ್ಯಾ ರಾವ್ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಏನು ಪ್ರಕರಣ ಇದೆ, ಸೊ ಅದಕ್ಕೂ ಮತ್ತು ಇದಕ್ಕೂ ಇವತ್ತಿನ ರೇಡ್ಗೂ ಏನಾದರೂ ಲಿಂಕ್ ಇದೆಯಾ? ಯಾಕಂತಂದರೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರುಗಳ ಹೆಸರುಗಳು ಕೇಳಿ ಬಂದಿತ್ತು, ಸೊ ಅವರ ಪಾತ್ರ ಇದೆ ಅನ್ನುವಂತಹ ಸಂಶಯ ಕೂಡ ಇದೆ.
ಸೊ ಈ ನಿಟ್ಟಿನಲ್ಲಿ ಇವತ್ತಾದಂತಹ ರೇಡ್ ಎರಡಕ್ಕೂ ಏನಾದರೂ ಲಿಂಕ್ ಇದೆಯಾ? ಬಿಡ ಅಂದ್ರೆ ಈವರೆಗೂ ಆ ಒಂದು ರನ್ಯಾ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದ ಕನೆಕ್ಷನ್ ಇದೆ ಅನ್ನುವಂಥದ್ದಕ್ಕೆ ಖಚಿತ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ರನ್ಯಾ ಪ್ರಕರಣ ಬೆಳಕಿಗೆ ಬಂದ ನಂತರ ಕೆಲವು ಪ್ರಭಾವಿಗಳ ಪಾತ್ರ ಇದರಲ್ಲಿ ಇದೆ ಅನ್ನುವಂಥದ್ದಾಗ್ಲಿ ಮತ್ತೆ ಅವರ ಕೆಲ ಸಚಿವರುಗಳ ಹೆಸರುಗಳು ಇದೆ ಅನ್ನುವಂಥದ್ದು ಗುಮಾನಿಗಳು ಕೇಳಿ ಬಂದಿತ್ತು. ಆದ್ರೆ ತನಿಖೆಯನ್ನು ಮಾಡುವಂತ ಸಂದರ್ಭದಲ್ಲಿ ಇಡಿ ಆಗ್ಲಿ ಇಡಿ ಅಥವಾ DRI CBI ತನಿಖೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಪರಮೇಶ್ವರ್ ಅವರಾಗ್ಲಿ ಅಥವಾ ಬೇರೆ ಯಾರ ಹೆಸರುಗಳು ಕೂಡ ಅಧಿಕೃತವಾಗಿ ಎಸ್ಟಾಬ್ಲಿಷ್ ಆಗಿರ್ಲಿಲ್ಲ. ಸೊ ಈ ಹಂತದಲ್ಲಿ ಒಂದ್ ವೇಳೆ ದಾಳಿ ಆಗದಾಗಿದ್ರೆ ಪರಮೇಶ್ವರ್ ಅವರ ಮನೆ ಮೇಲೆ ದಾಳಿ ಆಗ್ಬೇಕಾಗಿತ್ತು. ಆದ್ರೆ ಜೊತೆಗೆ ಇಡಿ ಮೂಲಗಳು ಹೇಳ್ತಾ ಇರುವಂತಂದ್ರೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಎಲ್ಲ ಒಂದ್ ಕಡೆ ಸಂಬಂಧಗಳು ಇಲ್ಲ ಅನ್ನುವಂಥದ್ದನ್ನೇ ಹೇಳ್ತಾ ಇರುವಂತದ್ದು. ಹಾಗಾಗಿ 2019ರಲ್ಲಿ ಪ್ರಕರಣ ಏನ್ ದಾಖಲಾಗಿತ್ತು ಆ ಒಂದು ಅಂದ್ರೆ ಈ IT ದಾಳಿಯನ್ನು ನಡೆದಿದ್ದು ಅದರ ಮುಂದುವರೆದ ಭಾಗ ಅಂತೇಳಿ ಹೇಳಲಾಗ್ತಾ ಇರುವಂತದ್ದು. ಜೊತೆಗೆ ಈ ರೇಡ್ ಆದ ನಂತರ ಮುಕ್ತಾಯ ಆದ ನಂತರ ಅಂದ್ರೆ ಇಡಿ ಅಧಿಕಾರಿಗಳು ಒಂದು ಅಧಿಕೃತವಾದ ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ. ಅಂದ್ರೆ ಯಾವ ಕೇಸಿನ ಮೇಲೆ ನಾವು ದಾಳಿಯನ್ನ ಮಾಡ್ಲಾಯ್ತು, ಜೊತೆಗೆ ಏನೆಲ್ಲ ಸಿಕ್ತು ಮತ್ತೆ ಮುಂದಿನ ಕ್ರಮಗಳೇನು ಅನ್ನೋದನ್ನ ಇಡಿ ಸಾಮಾನ್ಯವಾಗಿ ಮಾಧ್ಯಮ ಪ್ರಕಟಣೆಯನ್ನ ನೀಡುತ್ತೆ. ಸೊ ಅದನ್ನ ಅಲ್ಲಿ ಒಂದು ಎಸ್ಟಾಬ್ಲಿಷ್ ಆಗ್ಬೇಕಾಗಿರುವಂತದ್ದು. ಇಲ್ಲಿಯವರೆಗೆ ಇಡಿ ಮೂಲಗಳಿಂದ ಸಿಗ್ತಾ ಇದ್ದ ಮಾಹಿತಿ ಪ್ರಕಾರ 2019ರ IT ರೇಟ್ ಅನ್ನು ಹೊರತುಪಡಿಸಿ ಬೇರೆ ಯಾವುದು ಇಲ್ಲ ಅನ್ನುವಂಥದ್ದನ್ನೇ ಮೂಲಗಳು ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.